ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ದದ್ದು ಗಜಕರ್ಣ ಇದಕ್ಕೆ ಏನು ಹಚ್ಬೋದು, ಏನು ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಇದ್ರ ಬಗ್ಗೆ ನಾನು ಇದೆಲ್ಲ ತಿಳ್ಕೊಂಡಿರೋ ಅಷ್ಟಿತ್ತು ಎಲ್ಲ ಗೊತ್ತು ಅಂತ ಹೇಳ್ತಿಲ್ಲ, ನಾನು ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಗಜಕರ್ಣ ದದ್ದು ಒಂದ್ಸಲ ಸ್ಟಾರ್ಟ್ ಆದರೆ ಕಡಿಮೆ ಆಗೋದು ತುಂಬ ಕಷ್ಟ. ಇದು ಒದ್ದೆ ಬಟ್ಟೆ ವೆಟ್ಟು ಈ ರೀತಿ ಇನ್ಸ್ಪೆಕ್ಷನ್ ಥರ ಆಗಿಬಿಟ್ಟು ಇದು ಸ್ಟಾರ್ಟ್ ಆಗುತ್ತೆ. ಕಡಿಮೆ ಆಗೋದು ತುಂಬಾ ಕಷ್ಟ. ಅದಕ್ಕೆ ಮೊದಲೇ ತುಂಬ ಕೇರಾಗಿರಬೇಕು. ಬಟ್ ಅದು ಆಗೋದು ನಮಗೆ ಗೊತ್ತಾಗಲ್ಲ. ಇದು ಏನೇ ಔಷಧಿ ಮಾಡಿದ್ರು ಎಷ್ಟೇ ಮಾಡಿದ್ರೂ ತುಂಬ ಸ್ಲೋ ಹೋಗೋದು. ಒಂದಿನ ಕಮ್ಮಿ ಆದರೆ ನಾಳೆ ಜಾಸ್ತಿ ಆಗಿರುತ್ತೆ, ಇವತ್ತು ಕಡಿಮೆ ಆದರೆ ನಾಳೆ ಇನ್ನೂ ಜಾಸ್ತಿ ಆಗಿರುತ್ತೆ, ಒಂದು ವಾರ ಕಮ್ಮಿ ಆದರೆ ಇನ್ನೊಂದು ವಾರ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಹೇಳ್ತೀನಿ. ಇದನ್ನು ನಾನು ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಇದು ಪ್ರೈವೇಟ್ ಪಾರ್ಟ್ಗಳಲ್ಲಿ ಆದರೆ ಎಲ್ಲೋ ಮೈಯಲ್ಲೆಲ್ಲೋ ಆದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮುಜುಗರ ಅನಿಸುತ್ತೆ. ಏನು ಅಂದ್ಕೋತಾರೆ, ಗಲೀಜಾಗಿ ಈ ಥರ ಆಗಿಬಿಡ್ತೇನೋ, ಇಲ್ಲ ಏನೋ ಇನ್ಸ್ಪೆಕ್ಷನ್ ಥರ ತೋರಿಸ್ಕೊಳಕ್ಕೆ ಒಂಥರ ಆಗಿಬಿಟ್ಟು ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗಲ್ಲ. ನನಗೂ ಕೂಡ ಹಂಗೆ ಅನಿಸಿತ್ತು. ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಒಂಥರ ಬೇಜಾರು ಅನಿಸೋದು. ಏನೇನೋ ರೆಮಿಡಿ ಟ್ರೈ ಮಾಡ್ತಿದ್ದೆ, ಅರಿಶಿನ ನಿಂಬೆಹಣ್ಣು ಅದು ಇದು ಹಚ್ಚಿ ಒಂದು ವಾರಕ್ಕೆ ಕಮ್ಮಿ ಆದರೆ ಇನ್ನೊಂದು ವಾರಕ್ಕೆ ಮತ್ತೆ ಕಾಣಿಸ್ಕೊಳ್ಳೋದು. ಕೊನೆಗೂ ನಾನು ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಹೋದಾಗ ಒಂದು ಪೌಡರ್ ಕೊಟ್ಟರು. ಅದನ್ನು ನಾನು ನಿಮಗೆ ಹೇಳೋಣ, ಶೇರ್ ಮಾಡೋಣ, ಕೆಲವೊಬ್ಬರಿಗೆ ಯೂಸ್ ಆಗಬಹುದು ಇದರಿಂದ ಅಂತ ನಾನು ಈ ಥರ ಶೇರ್ ಮಾಡ್ತಾಯಿದ್ದೀನಿ. ಈ ಪೌಡ್ರು ದಿನಕ್ಕೊಂದು 3 ಟೈಮ್ ಹಚ್ಬಿಟ್ರೆ 2 ಡೇಸಲ್ಲೆಲ್ಲ ಒಣಗೋಗ್ಬಿಡುತ್ತೆ, ದದ್ದು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಒಂಥರ ಮುಜುಗರ ಅನ್ಸೋರ್ಗಾದರೂ ಹೆಲ್ಪ್ ಆಗಲಿ, ನಾನು ಹಾಗೆ ಹೋಗೋಕ್ಕೆ ಒಂಥರ ಆಗಿಬಿಟ್ಟು ಇವತ್ತು ಬೇಡ ನಾಳೆ ಬೇಡ ಅಂತ 15 ದಿನ 20 ದಿನ ಕಳೆದು ಜಾಸ್ತಿ ಆದಮೇಲೆ ಹೋಗಿದ್ದೆ. ಅದಕ್ಕೋಸ್ಕರ ಇನ್ನೊಬ್ರಿಗೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಏನಿದು ಇಷ್ಟೊಂದು ರಾಗ ಎಳಿತಿದ್ದಾಳೆ, ಬೇಗ ತೋರ್ಸೋಕ್ಕಾಗಲ್ಲ ಅಂದ್ಕೋಬೇಡಿ. ನನಗೆ ಈ ಥರ ಆಗಿತ್ತು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಪೌಡರ್ ಹೆಸರು ನಾನು ವಿಡಿಯೋದಲ್ಲೇ ತೋರಿಸ್ಬಿಡ್ತೀನಿ ಯಾವುದು ಅಂತ. ಅಡ್ವರ್ಟೈಸ್ ಕೂಡ ಬರ್ತಾ ಇದೆ. ಅಡ್ವರ್ಟೈಸ್ ಬರ್ತಾ ಇದ್ರೂ ನಾನು ನೋಡ್ತಾ ಇದ್ರೂ ನನಗೆ ಗೊತ್ತಿರಲಿಲ್ಲ ಇದನ್ನು ಹಚ್ಚಿದ್ರೆ ಕಮ್ಮಿ ಆಗುತ್ತೆ ಅಂತ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಹೇಳಿದ್ರು, ಅದಕ್ಕೆ ನಾನು ಟ್ಯಾಬ್ಲೆಟ್ ಬೇಡ ಏನು ಬೇಡ, ಈ ಪೌಡರ್ನ 3 ಟೈಮ್ ಹಚ್ಚಿ ಅಂತ ಹೇಳಿದ್ರು. ನೋಡಿ ಇದೇ ಪೌಡರ್. ಅದು ಈ ಪೌಡರ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಾಟನ್ ಬಟ್ಟೆಲಿ ಒರೆಸ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಹಾಕೋದು. ಇದು 75 ಗ್ರಾಮ್ಗೆ 165 ರೂಪೀಸು. ಇದು ಒಂದು ತಂದಿಟ್ಕೊಂಡ್ರೆ ಸಾಕು. ಇದು ಗಜಕರ್ಣ ದದ್ದಗಷ್ಟೇ ಅಲ್ಲ, ಏನೇ ತುರ್ಕೆ ಮೈಯಲ್ಲಿ ಏನಾದರೂ ತುರ್ಕೆ ಇದ್ದರೆ ಅಲ್ಲಿ ಹಚ್ಚಿದ್ರೆ ಬೇಗನೆ ವಾಸಿ ಆಗುತ್ತೆ. ಇನ್ನು ಟ್ಯಾಬ್ಲೆಟು ಇದು ಅದೆಲ್ಲ ತೊಗೋಬೇಕಂತಿಲ್ಲ. ನಾನು ಇದನ್ನೇನು ರಿವ್ಯೂ ಕೊಡಬೇಕು, ಇದ್ರ ಬಗ್ಗೆ ಹೇಳಬೇಕು ಅಂತಲ್ಲ. ಇದನ್ನು ನಾನು ಹಚ್ಚಿದ್ರಿಂದ ನನಗೆ ಯೂಸ್ ಆಯಿತು, ಇನ್ನೊಬ್ರಿಗೂ ಯೂಸ್ ಆಗಲಿ, ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಒಂಥರ ಅನ್ನಿಸ್ದವ್ರಿಗಾದರೂ ಹೆಲ್ಪ್ ಆಗಲಿ. ನಾನು ಕೂಡ ಹಂಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಡಾಕ್ಟ್ರ್ ಹತ್ರ ಹೇಳೋಕ್ಕೆ ಒಂಥರ ಅನಿಸ್ಬಿಟ್ಟು ಹೋಗಿರಲಿಲ್ಲ. ಈ ರೀತಿ ಯಾರಿಗಾದರೂ ಆದರೆ ಈ ಪೌಡರ್ ತಂದು ಹಚ್ಕೊಳ್ಳಿ, ಬೇಗ ಕಮ್ಮಿ ಆಗುತ್ತೆ. ಎಷ್ಟು ಬೇಗ ಅಂದರೆ ಅದು ಹೇಳೋಕ್ಕಾಗಲ್ಲ. ಒಂದಿರೋದು 2, 2 ಇರೋದು 3 ಈ ಥರ ಹರಡ್ತಾನೆ ಇರುತ್ತೆ ದದ್ದು. ಅದಕ್ಕೋಸ್ಕರ ಇದನ್ನು ಹಚ್ಚಿದ್ರೆ ಬೇಗ ಕಮ್ಮಿ ಆಗುತ್ತೆ. ಯಾರಿಗಾದ್ರೂ ಇದರಿಂದ ಯೂಸ್ ಆದರೆ ಒಂದು ಲೈಕ್ ಕೊಡಿ. ಇವಾಗಲೇ ಏನು ಲೈಕ್ ಬೇಡ, ನೀವು ಯೂಸ್ ಮಾಡಾದಮೇಲೆ ನಾನು ನೆನೆಸ್ಕೊಂಡು ಒಂದು ಲೈಕ್ ಕೊಡಿ. ನಾನು ಈ ಪೌಡರ್ನ ಯೂಸ್ ಮಾಡಿ ಬೇಗನೆ ಕಮ್ಮಿ ಆಯಿತು ನನಗೆ. ಯಾವುದು ಟ್ಯಾಬ್ಲೆಟ್ ಯಾವುದು ತೊಗೋಬೇಕಂತಿಲ್ಲ. ಗಜಕರ್ಣ ಎಷ್ಟೋ ಜನ ಅಂತಾರೆ, ಗಜಕರ್ಣನ ದತ್ತ ಅದು ವರ್ಷಾನುಗಟ್ಟಲೆ ಹಂಗೇ ಇರುತ್ತೆ, ಅದು ಕಮ್ಮಿ ಸ್ಟಾರ್ಟ್ ಆಗೋದು
ಒಂದ್ಸಲ ಸ್ಟಾರ್ಟ್ ಆದರೆ ಅದು ಕಮ್ಮಿನೇ ಆಗೋಲ್ಲ ಅಂತ ಹೆದರಿಸ್ಬಿಡ್ತಾರೆ. ಈ ರೀತಿಯೂ ಒಂದು ಪೌಡರ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ ಈ ಪೌಡರ್ ಇದು ನೇಮ್ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದರೆ ನೀವು ಕೂಡ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಇದ್ದರೆ ಇಲ್ಲ ಯಾರಿಗೋ ಫ್ರೆಂಡ್ಸ್ಗೋ ಯಾರಿಗೋ ಒಬ್ರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತಲ್ವಾ ಅಂಥವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಯೂಸ್ ಆಗುತ್ತೆ. ನೋಡಿ ಈ ಪೌಡರ್ ಇದು, ಇದರಿಂದ ನನಗಂತೂ ತುಂಬ ಹೆಲ್ಪ್ ಆಯಿತು. ಇನ್ನು 4 ಜನಕ್ಕಾದರೂ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಉಪಯೋಗ ಅನಿಸಿದ್ರೆ ಒಂದು ಲೈಕ್ ಕೊಡಿ ಪ್ಲೀಸ್. ಯಾರ್ಯಾರು ನೋಡ್ತಿದ್ದೀರ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.